Okay, right. Find AB. Find AB. If A is equal to 6923 and B is equal to 260 and 798. 260 and 798. Look at the board. Multiply ಮಾಡಬೇಕಾದ್ರೆ see look at the board. In the matrices, multiplication is very important. On this basis only you will get 5 marks question and 4 marks question. So that's why multiplication is very necessary. So look at the board like this. Take row and column. Keep one constant. Okay, I will keep this row R1 constant. I will keep on shifting this. AB equal to 6 into 2. This 6 and 2 plus 9 and 7. 9 into 7. Understood? Same thing. Keep this constant. Do not change. Multiply this. 6 into 6 plus 9 into 9. This finish. Next, keep this as constant and again you multiply this. So this become 6 into 0 plus 9 into 8. Until you do 2-3 problems, it get difficult. After that it will become easy. This R1 is cleared. Now I kept constant, I multiply with everything. Correct? Not understood? Take this. R1 keep constant. R1 means 6, 9 keep constant. ಇವೆರಡು ಕಾನ್ಸ್ಟೆಂಟ್ ತಗೊಳ್ರಿ. ಇದನ್ನ ಚೇಂಜೇ ಮಾಡಂಗಿಲ್ಲ. ಎಲ್ಲಿ ತನಕ ಚೇಂಜ್ ಮಾಡಂಗಿಲ್ಲ? ಎಲ್ಲ ಮಲ್ಟಿಪ್ಲೈ ಆಗೋ ತನಕ ಚೇಂಜ್ ಮಾಡಂಗಿಲ್ಲ. ಕಾನ್ಸ್ಟೆಂಟ್ ಇಟ್ಕೊಂಡಿ 6 into 2. ಅಥವಾ ಫಸ್ಟ್ ಟೈಮ್ ಏನು ಮಾಡ್ತೀರಿ ಗೊತ್ತಾ? ಚಿಕ್ಕ ಮಕ್ಕಳ ಥರ ಪೇಪರ್ ಇಟ್ಕೊಂಡ್ಬಿಡ್ರಿ. ನೋಡ, ಇದು ಫಸ್ಟ್ ತಾನೇ? ಸೊ ಫಸ್ಟ್ ರೋ ಐ ವಿಲ್ ಕ್ಲೋಸ್ ದಿಸ್. ಕ್ಲೋಸ್ ಮಾಡಿದ್ನಾ? ಇದಿಲ್ಲ, ಇದು ಸಂಬಂಧ ಇಲ್ಲ. ಮಲ್ಟಿಪ್ಲೈ 6 into 2 plus 9 into 7. ಫಿನಿಶ್ಡ್. ನೆಕ್ಸ್ಟ್ ಇದು ಮುಗಿತಾ? ಇಡ್ಕೋ. 6 into 6 plus 9 into 9. This also finished. Now take this. 6 into 0 plus 9 into 8. Understood? So ಈ ರೋ ಇಂದ ಎಲ್ಲದು ಮಲ್ಟಿಪ್ಲೈ ಮಾಡಿದೆ, ಮುಗೀತು. ಈ ರೋ ಮುಗೀತಲ್ವಾ? ನೆಕ್ಸ್ಟ್ ಟೇಕ್ ಇದು ಕ್ಲೋಸ್. ಇವಾಗ ಏನು ಮಾಡ್ಬೇಕು? ಇವಾಗ ಈ ಕೆಳಗಡೆದು ಕ್ಲೋಸ್ ದಿಸ್. ಸೊ ದಿಸ್ ಬಿಕಮ್ ಏನಾಗುತ್ತೆ? 2 into 2 plus 3 into 7. ಕರೆಕ್ಟಾ? ನೆಕ್ಸ್ಟ್ ಇದು ಕ್ಲೋಸ್, ಇದು ಮುಗೀತು. ಇವಾಗ ನೆಕ್ಸ್ಟ್ ಇದು 2 into 6 plus 3 into 9. ನೆಕ್ಸ್ಟ್ ಇದು ಮುಗೀತು. ನೆಕ್ಸ್ಟ್ ಯು ಟೆಲ್, ಹೇಳೋ ಜೋರಾಗೆ ಬಾಯ್ಬಿಟ್ಟು. 2 into 0 plus 3 into 8. ಅಂಡರ್ಸ್ಟುಡ್? ನೀಟಾಗಿ ಅಬ್ಸರ್ವ್ ಮಾಡ್ರಿ. ಬ್ರಾಕೆಟಲ್ಲಿ ಏನಿದೆಯಲ್ಲ ಸೇಮ್ ಇದೆ ನೋಡು. ಕರೆಕ್ಟಾ? ಇಲ್ಲೇನು ಚೇಂಜ್ ಆಗಲ್ಲ. ಚೇಂಜ್ ಆಗೋದು ಈ ರೋ ಮಾತ್ರ. ಸೊ ನೆಕ್ಸ್ಟ್ ಆ್ಯಡ್ ಮಾಡು. ಇದು ನಿಮಗೆ ಅರ್ಥ ಆಗಕ್ಕೆ ಒಂದು 2-3 ಪ್ರಾಬ್ಲಮ್ ಮಾಡಿ ಅರ್ಥ ಆಗುತ್ತೆ. 6 2s 12 ಪ್ಲಸ್ 9 7 63 63. ನೆಕ್ಸ್ಟು 6 36 ಪ್ಲಸ್ 9 81 9 9 81. 6 into 0 0 plus 9 8 72.
2 2s are 4 plus 7 3s are 21. 2 6 are 12 plus, don't write, look at the board. I will give problems, don't worry. 9 3s are 9 3 27. 0 plus 8 3 24. Now add. 63 plus 12. 70. 75. 36 plus 81. 107. 0 plus 72. 72. 4 plus 21. 25. 12 plus 27. 24. ಆಯಿತಾ? ಈ ಥರ ಮಾಡೋದು ಗೊತ್ತಿರಬೇಕು ಅಷ್ಟೇ ನಿಮಗೆ, ಮಲ್ಟಿಪ್ಲೈ ಮಾಡೋದು. ಒಂದು 4-5 ಪ್ರಾಬ್ಲಮ್ ಮಾಡ್ತಾ ಇದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ರೈಟ್ ದಿಸ್. ಸೊ ಫಸ್ಟ್ ಮಾಡಬೇಕಾದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡಿಬಿಡ್ರಿ. ನಾನು ಡೈರೆಕ್ಟಾಗಿ ಇದನ್ನು ಬರೆದು ಬಿಡ್ತೀನಿ. ಓಕೆ, ಡೋಂಟ್ ಸ್ಕಿಪ್. 1 1 ದಿಸ್ ಒನ್ 36 plus 81. Yeah, POC students, bunch of idiots, don't know how to add. Right, next question. Calculate sorry. Right. Find AB comma BA. Find AB comma BA. Shows that AB is not equal to BA. AB is not equal to BA. If A is equal to right, 1 minus 2 3 minus 4 2 5, B is equal to 2 3 4 5 2 1. Finished? What you want to find? AB is not equal to, first what to find? Step 1 is finding AB. Now tell. ಹೇಳಿ, ನೀವೇ ಬಾಯ್ ಬಿಟ್ಟು ಜೋರಾಗಿ ಹೇಳ್ಬೇಕು, ಆಯ್ತಾ? AB ಈಕ್ವಲ್ ಟು ಏನಾಗುತ್ತೆ? ಫಸ್ಟ್ ಹೆಂಗ್ ಮಾಡ್ಬೇಕಾ? ರೋ. ನೆಕ್ಸ್ಟ್ ನೋಡಿಲಿ, ಯಾವಾಗಲೂ ರೋನೇ ತಗೋಬೇಕು ಅಂತ ಏನೋ ರೂಲ್ಸ್ ಇಲ್ಲ. ಆದರೆ ಯಾವಾಗಲೂ ಒಂದನ್ನ ಪಕ್ಕಾ ಕರೆಕ್ಟಾಗಿ ಕಲಿಬೇಕು. ಅದಷ್ಟು ನೀವು ಅದರ ಮಾಸ್ಟರ್ಸ್ ಆದಮೇಲೆ ನೀವು ಇನ್ನೊಂದನ್ನ ಟ್ರೈ ಮಾಡಬೇಕು. ನನಗೆ ಅಡಿಷನ್ನೇ ಸಪ್ರೇಕ್ಷನ್ನೇ ಬರ್ತಾ ಇಲ್ಲ, ನಾನು ಡೈರೆಕ್ಟ್ ಟ್ರಿಗ್ನೋಮೆಟ್ರಿ ಕಲಿತೀನಿ ಅಂದರೆ ಗುಡ್ ಲಕ್, ಒಳ್ಳೇದಾಗಲಿ ನಿಮಗೆ. ಸೊ ಫಸ್ಟ್ ಫಾಲೋ. ನಾನು ಫಾಲೋ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ದೀನಿ? ಫಸ್ಟಿಗೆ ರೋ ತೊಗೊತಿದ್ದೀನಿ. ರೋ ಇಂಟು ಕಾಲಮ್ ಅಂತಾನೆ ಮಾಡ್ತಾ ಇರೋದು. ಸೊ ರೋ ಏನು ಕ್ಲೋಸ್ ಮಾಡ್ಕೋಬೇಕು? ಇದರಲ್ಲಿ ಇದು ಕ್ಲೋಸ್ ಮಾಡ್ಕೊತೀನಿ. ಓಕೆ, ಟೆಲ್. ಸೊ ದಿಸ್ ಕ್ಲೋಸ್. ಓಕೆ, ಇದರಲ್ಲಿ ಏನು ಕ್ಲೋಸ್ ಮಾಡ್ಕೋಬೇಕು? ದಿಸ್ ಒನ್, ರೈಟಾ? ಟೆಲ್, ಹೇಳ್ಕೊಂತ ಹೋಗಿ. ಏನು ಬರುತ್ತೆ? 1 into 2 ಪ್ಲಸ್, ಹೇಳು, ನೋ ಪ್ರಾಬ್ಲಮ್. -2 into 4 ಪ್ಲಸ್ 3 into 2. ಕರೆಕ್ಟಾ? ಇಲ್ಲಿಂದ ಫಸ್ಟಿಗೆ ಇವೆಲ್ಲ ಮಲ್ಟಿಪ್ಲೈ ಮಾಡಿರಿ. 1 into 2 ಪ್ಲಸ್ -2 into 4 ಪ್ಲಸ್ 3 into 2. ಫಿನಿಶ್ಡ್. ಕರೆಕ್ಟಾ? ಇವಾಗ ಇದಾಯ್ತು. ಇದು ಕಾನ್ಸ್ಟೆಂಟ್ ಫಸ್ಟ್ ಇದೆಯೇ, ಏನು ಚೇಂಜ್ ಮಾಡಂಗಿಲ್ಲ. ಚೇಂಜ್ ದಿಸ್. ಸೊ 3 5 1 you will get. Now tell, ಏನು ಬರುತ್ತೆ? 1 into 3 plus -2 into 5. Okay, next plus
3 ಇಂಟು ಹಾಂ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಕಾನ್ಸ್ಟೆಂಟ್ ಇಟ್ಕೊಂಡಿದ್ರಾ ಬಿಡ್ಬೇಕು ಇವಾಗ. ಏನೋ ಇದು ಕಾನ್ಸ್ಟೆಂಟ್ ಇಟ್ಕೊಂಡ್ರೆ ಬಿಡ್ರಿ, ಇವಾಗ ಇದನ್ನ ಕಾನ್ಸ್ಟೆಂಟ್ ಇಟ್ಕೊಳ್ರಿ. ಯಾವುದು 4 -4 to 5 ಕರೆಕ್ಟಾ? ಟೆಲ್ ವಾಟ್ ಯು ವಿಲ್ ಗೆಟ್. -4 into 2 plus 2 into 4 plus 5 into 2. Next change the column. -4 into 3 plus 2 into 5 plus 5 into 1. Clear? Now substitute and tell. So what? Calculate and tell. How much you will get? 2 1s are 2 plus 2 4s are 8. So you will get -8 plus 6. This one. 3 minus 10 plus 3. This one. 4 2s are 8 minus, so it is -8 plus 8 plus 10. This become -12 plus 10 plus 5. So that is equal to, how much you will get? 2 plus 6, 8. 8 minus 8, okay, 0. This clear. You will get 10. 3 plus 3, 6. 6 ಅಲ್ಲಿ 10 ಹೋದ್ರೆ, 6 ಅಲ್ಲಿ 10 ಹೋದ್ರೆ -4. -12, 10 plus 5, 15. 15 ಅಲ್ಲಿ 12 ಹೋದ್ರೆ +3 -3. ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಏನಾಗೋದಂದ್ರೆ ಪ್ಲಸ್ ಮೈನಸ್ಗಳು ಎಗರಿಸ್ಬಿಡುತ್ತೆ, ತಿನ್ಕೊಂಡ್ಬಿಟ್ಟಿರ್ತೀರ. ಬೆಳಗ್ಗೆ ಟಿಫನ್ ಮಾಡಿರಲ್ಲ, ಮೈನಸ್ ಪ್ಲಸ್ ಮೈನಸ್ ಹೋಯ್ತು ಅಂದರೆ ನೆಕ್ಸ್ಟ್ ಫುಲ್ ಮ್ಯಾಟ್ರಿಸಿಸೇ ರಾಂಗ್ ಆಗುತ್ತೆ. ಏನು ಪ್ಲಸ್ಸೇ ಬರುತ್ತೆ ಅಲ್ಲ, ಮಿಸ್ ಆಗಿ ನೀವು ಪ್ಲಸ್ ಮೈನಸ್ ಮಿಸ್ ಮಾಡಿದರೆ ಫುಲ್ ಹೊಂಟೋಗ್ಬಿಡುತ್ತೆ. ನಾವು ಎ ಬಿ ಯು ಗಾಟ್, ಓಕೆ. ವಿಲ್ ಯು ಟ್ರೈ ಬಿ ಎ ಮಾಡ್ತೀರಾ ನೋಡೋಣ. ಯು ಟ್ರೈ ಬಿ ಎ. Try BA. We'll give 1 minute. Try BA. Okay, tell. One minus 2 3 keep constant and multiply with 2 4 2. 1 into 2 into 1 b into a. B into a. First b jate adunu multiply ಮಾಡ್ರಿ. So b to a, listen. B to a become how? B to a become row into column. BA is different. Okay, tell. ಏನು ಮಾಡ್ತೀರಿ ಇವಾಗ? ಫಸ್ಟ್ 2 ತಾನೆ, ಇದಿಷ್ಟು ಮಾತ್ರ ಇಟ್ಕೋಬೇಕು. ಇವಾಗ ಇದು ಕ್ಲೋಸ್. 2 into 1, tell. 2 into 1 plus 3 into -4. Next ಏನಪ್ಪ ಇದೆ? 2 into -2 plus 3 into 2. Next 2 into 3 plus 3 into 5. Next leave this, multiply with this. 4 ಮತ್ತೆ 4 5. 4 into 1 plus 5 ಹೇಳ್ರಿ. 5 into -4. Next 4 into -2 plus 5 into 2. Next 4 into 3 plus. Next ಇದು ಬಿಡ, ಇದು ನಾಳೆ ಸಾಕು, ಇವಾಗ ನನಗಿಲ್ಲ ಇಷ್ಟು ಮಾತು. 2 into 1 plus 1 into -4.
2 into minus 2 plus 1 into 2. 2 into 3 plus 1 into 5. 1 are 2. Tell. 2 ones are 2 minus 12. Minus 4 plus 6. 6 plus 15. 4 minus 20. Minus 8 plus 10. 12 plus 25. 2 minus 4. Minus 4 plus 2. 6 plus 5. Tell. 14. This is 14. Very good. Minus 10. 2. 21. Minus 16. This is 2. Next. 25 plus 12. 37. Minus 2. Minus 2. Correct? 11. Clear? Now you tell. A cross B means A into B. This is A into B. This is B into A. Both are same. No. These both are AB is not equal to BA. ಇದು ಯಾವ ಲಾ? ಯಾವ ಲಾ? 2 plus 3 equal to 3 plus 2 ಅಥವಾ A plus B is equal to B plus A. ನೆನಪಿದೆ ಯಾವುದು ಅಂತ ಇದು? Yeah, this is commutative law. So in multiplication, commutative law is not applicable in matrices. Multiplication commutative law alli applicable agalla. Okay, this one. Can we move? ಮುಂದಕ್ಕೆ ಹೋಗ್ಲಾ? Write this question. A equal to capital A equal to AB CD andre separate AB CD and B equal to A minus B and A. Find AB. Find AB and tell. Find AB and tell. Got? Banta? ಹೇಳ್ತೀರಾ ಆನ್ಸರು? ಯಾ AB is equal to ಏನು ಬಂತು? AB equal to A square plus B square 0. ಇಲ್ಲಿ A C plus BD here minus CB plus DA. ಕರೆಕ್ಟಾ? ಎಲ್ರಿಗೂ ಸೇಮ್ ಆನ್ಸರ್ ಬಂತಾ? ಏನೋ ತಪ್ಪು ಮಾಡಿದ್ದೀರಾ? Okay, right. Right. Now we understood multiplication.
ನಾವು ಐ ವಿಲ್ ಹ್ಯಾಡ್ ಬೋತ್ ಅಡಿಷನ್ನು ಮಲ್ಟಿಪ್ಲಿಕೇಶನ್ ಎರಡು ಮಿಕ್ಸ್ ಮಾಡ್ತೀನಿ ಸೆನ್ಸ್ ಎರಡು ಕ್ವಶನ್ ಕೊಡ್ತೀನಿ, ನೀವು ನೋಡ್ಬಿಟ್ಟು ಅಡಿಷನ್ ಯಾವುದು ಮಲ್ಟಿಪ್ಲಿಕೇಶನ್ ಯಾವುದು ಅಂತ ನೋಡ್ಬಿಟ್ಟು ಮಾಡಬೇಕು, ಆಯ್ತಾ? ನಾನು ಕೊಡ್ತೀನಿ. ರೈಟ್, ಕಂಪ್ಯೂಟ್ ದ ಫಾಲೋಯಿಂಗ್. A is equal to cos square x sin square x. Sin square x cos square x. A equal to, then B is equal to sin square x cos square x, then cos square x sin square x. Yeah, find A plus B. Find A plus B. Find A plus B. Yeah, tell A plus B. ಎಷ್ಟು ಬಂತ? 1 1 1 1. ಹೇ, ಹಿಂಗೆ ಹೇಳ್ಬೇಡ್ರಿ, ಆನ್ಸರ್ ಹೇಳ್ರಿ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್. cos square x plus sin square x. ಲೈಕ್ ಹೆಂಗ್ ಮಾಡಿ, ಹಿಂಗೆ cos square into ಓ ಸಾರಿ, ಇಲ್ಲೇನಿರೋದು A plus B ತಾನೆ. A plus B means what? ಈ ಲೊಕೇಶನ್ ಸೇಮ್, cos square x plus sin square x. ನೆಕ್ಸ್ಟ್ ಈ ಲೊಕೇಶನ್ sin square x plus then this one sin square x plus cos square x. ನೆಕ್ಸ್ಟ್ ಇದು so what is sin cos square x plus sin square x? 1 sin square ಇದು ಗೊತ್ತಿಲ್ಲ ಅಂದ್ರೆ PUC ಬಿಟ್ಬಿಟ್ಟು ಮನೆ ಮಕ್ಕೊಂಬಿಡ್ರಿ, ಓದಕ್ಕೆ ಹೋಗ್ಬಿಟ್ರಿ ಸೈನ್ಸ್. 10th ಅಲ್ಲಿ ಇತ್ತು, PU ಅಲ್ಲಿ ಐತೆ, ನೆಕ್ಸ್ಟ್ಗೂ ಬರುತ್ತೆ, ಸಾಯ ತನಕ ಬರುತ್ತೆ ಸೈನ್ಸಲ್ಲಿ ಇದ್ರೆ ನೀವು. ತೀಟ ಗೀಟ ಯಾರೋ ನಾನು ಕೇಳಿದ್ದೆ ಕಣಲ್ಲ, ಇವು ಸರ್ ಇವು ತೀಟ ಹುಳ ಸೈನು ಕಾಸು ಕುಸಿಕೆಂಟು ನಮ್ಮ ಲೈಫಲ್ಲಿ ಎಲ್ಲೂ ಬರಲ್ಲ, ಏನಕ್ಕೆ ಓದಬೇಕು, ಹಂಗೆ ಬಿಡ್ಕೊಂಡು ಹೋಗ್ಬೋದಲ್ಲ, ಇದೆಲ್ಲ ಓದ್ರಿಂದ ಏನು ಯೂಸು, ನಮ್ಮ ಲೈಫಲ್ಲಿ ಎಲ್ಲೂ ಬರಲ್ಲ ಅಂತ. ನೀನು ಕರೆಕ್ಟಾಗಿ ಹಂಗೆ ಯೋಚನೆ ಮಾಡ್ಕೊಂತ ಹೋದ್ರೆ ಕರೆಕ್ಟೇ, ನೀನೇ ತಾನೇ ಕೇಳಿದ್ದು, ಕೇಳಿ ಹೇಳ್ತೀನಿ. ಅಕಸ್ಮಾತ್ ಹಂಗೆ ಯಾರಾದ್ರೆ ಇವು ಸೈನು ಕಾಸು ಇವು ಟ್ಯಾನ್ ಯಾವುದಕ್ಕೆ ಯೂಸ್ ಬರಲ್ಲ, ನಾವು ಓದೋದೇ ಬೇಡ ಅಂತ ಅಂದ್ರೆ 100% ನೀವೆಲ್ಲ ಅರ್ಧ ಬರ್ಧ ಓದಿರೋ ಮಕ್ಕಳು ಅಂತ. ಅರ್ಧ ಬರ್ದಿರೋ ಸುಟ್ಟಿರೋದು ಏನದು ದೋಸೆ ತಿಂತ ಇದ್ದೀರಾ ನೀವು, ಫುಲ್ಲು ಸುಟ್ಬಿಟ್ಟು ತಿನ್ನಬೇಕು. ಅರ್ಧ ಬರ್ದಲ್ಲ ಮೀನ್ಸ್ ನಿಮ್ದು ಎಜುಕೇಶನ್ ಪ್ಯೂರಾಗಿ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ವಿತೌಟ್ ಟ್ರಿಗ್ನೋಮೆಟ್ರಿ ಏರೋಸ್ಪೇಸ್ ಸೈನ್ಸ್ ಇಲ್ಲೇ ಇಲ್ಲ, ವಿತೌಟ್ ಟ್ರಿಗ್ನೋಮೆಟ್ರಿ ಪ್ಯೂರ್ ಎಲೆಕ್ಟ್ರಾನಿಕ್ಸ್ ಇಲ್ಲೇ ಇಲ್ಲ. ಬಟ್ ನೀವು ಯಾರು ಪ್ಯೂರ್ ಎಲೆಕ್ಟ್ರಾನಿಕ್ಸಿಗೆ ಹೋಗಲ್ಲ, ಪ್ಯೂರ್ ಏರೋಸ್ಪೇಸಿಗೆ ಹೋಗಲ್ಲ, ಅದಕ್ಕೆ ನೀವು ಕಲಿಯಲ್ಲ. ಅರ್ಧ ಬರ್ಧ ಕಲ್ತ್ಬಿಟ್ಟು ಎಲ್ಲೂ ಲೈಫಲ್ಲಿ ಬರಲ್ಲ ಅಂದರೆ ಅದು ತಪ್ಪು. ಒಂದು, ಅಕಸ್ಮಾತ್ ನೀವು ಕಲ್ತ್ರು ಲಾಸ್ ಆಗುತ್ತೆ ಅಂದರೆ ನೋ, ಲಾಸ್ ಆಗಲ್ಲ. ಬ್ರೈನ್ ಅನ್ನೋದು ನಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅವಾಗ ಇನ್ನೆಲ್ಲ ಕಲ್ತಾಗ ಕಷ್ಟ ಪ್ರಾಬ್ಲಮ್ನ ಹೊಸ ಸೊಲ್ಯೂಷನ್ ಹುಡ್ಕೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಲೈಫಲ್ಲಿ ಸೋಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಇದಾವೆ, ಜಾಸ್ತಿ ಇದಾವೆ, ಬೇರೆ ಬೇರೆ ಥರ ಯೋಚನೆ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಇಂಥವೆಲ್ಲ ಕಾಂಪ್ಲಿಕೇಟ್ ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕು. ಸೊ ನಮ್ಮ ಬ್ರೈನಿಗೆ ಹೇಳ್ಬೇಕು ಪ್ರತಿ ಸೈನು, ಒಂದು ಪ್ರಾಬ್ಲಮ್ಗೆ ತುಂಬ ಥರ ಸೊಲ್ಯೂಷನ್ ಇದೆ, ನೀನು ಯೋಚನೆ ಮಾಡು ಅಂತ ಬ್ರೈನಿಗೆ ಹೇಳ್ಬೇಕು. ಅದಕ್ಕೆ ಮ್ಯಾಥಮೆಟಿಕ್ಸ್ ಮಾಡೋದು ಒಂದಕ್ಕೆ. ಇದು ಇಂಡೈರೆಕ್ಟಾಗಿ. ಡೈರೆಕ್ಟಾಗೆ ಎಲ್ಲ ಯೂಸ್ ಬರುತ್ತೆ, ಬಟ್ ಕಂಪ್ಲೀಟ್ ಮುಗಿಸ್ಬೇಕು. ಯು ಶುಡ್ ಗೋ ಫಾರ್ ರಿಸರ್ಚ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಟು ಯೂಸ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ ಏನಕ್ಕೆ ಬರ್ತವೆ ಅಂತ. ಇದು ಅರ್ಧ ಬರ್ಧ ತಿಳ್ಕೊಂಬಿಟ್ಟು ಮಾತಾಡ್ತಿದ್ದೀರಾ ಅಂದರೆ ಯು ಆರ್ ಬೆಸ್ಟ್ ಫಾರ್ ಗೋಯಿಂಗ್ ಪೊಲಿಟಿಕ್ಸ್ ಇಸ್ ಯು ಆರ್ ದ ಬೆಸ್ಟ್. ಚೆನ್ನಾಗಿದೆಯಾ ನೀನು, ಪೊಲಿಟಿಕ್ಸ್ ಹೋದರೆ ಒಳ್ಳೆ ಉದ್ಧಾರ ಆಗ್ತೀರಾ ಗ್ಯಾರಂಟಿ. ಟೇಕ್ ನೆಕ್ಸ್ಟ್ ಒನ್. ಇಲ್ಲ ನಿಮ್ಮ ಡೌಟ್ ಇರುತ್ತೆ, ಇದೆಲ್ಲ ಏನಕ್ಕೆ ಬೇಕು ಸರ್ ಅಂತ.
See, this question asked, ಟೇಕ್ ಎ ಹೋಮ್ ವರ್ಕ್ ಇದು ಇಲ್ಲ ಇಲ್ಲೇ ಮಾಡಿ. ಈ ಕ್ವಶನ್ ಪ್ರತಿ ಸರಿನೂ ಕೇಳ್ತಾರೆ, ಜಾಸ್ತಿ ಸಲ ರಿಪೀಟ್ ಆಗಿದೆ, ಈ ವರ್ಷ ರಿಪೀಟ್ ಆಗಿದೆ ಕ್ವಶನ್. 5 ಮಾರ್ಕ್ಸ್ ಕ್ವಶನ್. ಲಾಸ್ಟ್ ಮೀನ್ಸ್ ಇದು ಮಾಡೋದಕ್ಕೆ ನಿಮಗೆ 20 ಮಿನಿಟ್ಸ್ ಬೇಕು, ಅದಕ್ಕೆ ಹೇಳಿದೆ ಲಾಸ್ಟ್ ಕ್ವಶನ್ ಅಂತ. ಯಾ ಸಿ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಏನಂದ್ರೆ ಈ ತರ ಕ್ವಶನ್ ಸಿಗುತ್ತೆ 5 ಮಾರ್ಕ್ಸ್ ಕ್ವಶನ್. ಈ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ನೀವು ಮಾಡೋದಕ್ಕೆ ಒಂದು ಮ್ಯಾಥ್ಸ್ ಸ್ವಲ್ಪ ಫಾಸ್ಟ್ ಇದ್ರೆ ಒಂದು 15 ನಿಮಿಷದಲ್ಲಿ ಮುಗಿಸ್ಬೋದು. ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡೋದಕ್ಕೆ ಅಂದ್ರೆ ಇಟ್ ಟೇಕ್ಸ್ ಮಿನಿಮಮ್ 20 ಮಿನಿಟ್ಸ್. ಆನ್ಸರ್ ರಾಂಗ್ ಬಂತು ಅನ್ಕೋ, ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ನಾನು ಮಾಡಿದ್ದೆ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅದು ಮುಗಿಯೋದಕ್ಕೆ ಕರೆಕ್ಟಾಗಿ 40 ನಿಮಿಷ ಆಯ್ತು. 40 ನಿಮಿಷನೂ ಕೂಡ ಒಂದೇ ಪ್ರಾಬ್ಲಮ್ ಬರ್ಕೊಂಡು ಕೂತ್ಕೊಂಡಿದ್ರೆ ನಿಮಗೆ ಭಯ ಆಗುತ್ತೆ, ಇಲ್ಲ ಜಾಸ್ತಿ ಭಯ ಆಗುತ್ತೆ. ಗೊತ್ತಿರೋ ಆನ್ಸರ್ಸು ನೀವು ಮಾಡಲ್ಲ, ಬಿಟ್ಬಿಡ್ತೀರಾ. ಅದಕ್ಕೆ ಮೆಟ್ರಿಕ್ಸ್ ಇಸ್ ಈಸಿ ಬಟ್ ವೆರಿ ಡೇಂಜರಸ್, ಮಿಡ್ಲಲ್ಲಿ ಕೈ ಎತ್ಬಿಡುತ್ತೆ. ಹಂಗಾಗಿ ಇಫ್ ವಾಂಟ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಲೀವ್ ಮೆಟ್ರಿಕ್ಸ್. ಯಾಕೆ ಅಂದ್ರೆ ಕಡಿಮೆ ಟೈಮಲ್ಲಿ ಜಾಸ್ತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಬಟ್ ಮೆಟ್ರಿಕ್ಸ್ ಇಸ್ ಈಸಿ, ಜಾಸ್ತಿ ಟೈಮ್ ತಗೊಳುತ್ತೆ. ಟೇಕ್ ಕಂಪ್ಯೂಟ್ or find A of BC comma AC comma BC and also verify ಈ ತರ ಒಂದು ಕ್ವಶನ್ 5 ಮಾರ್ಕ್ಸ್ ಗ್ಯಾರಂಟಿ ಇರುತ್ತೆ. A plus B into C equal to ಯಾವ ಲಾ ಇದು? AC plus BC. Which law it is? ನೆನಪಿದೆಯಾ? Associative law. A is equal to 1 to 2 1 and B is equal to 2 0 1 3. C is equal to 1 1 2 3. Yeah, find. Actually 5 marks ಕ್ವಶನ್ ಅಲ್ಲಿ ಈ ತರ 2x2 ಕೇಳಲ್ಲ, ಜಾಸ್ತಿ ಸಲ ರಿಪೀಟ್ ಆಗಿ 3x3 ಬರುತ್ತೆ. 3x3 ಮೆಟ್ರಿಕ್ಸ್ ಬರುತ್ತೆ. 2x2 ಕೇಳೋದು ತುಂಬಾ ಕಡಿಮೆ. 4 ಮಾರ್ಕ್ಸ್ ಕೇಳಿದ್ರೆ ಕೊಡ್ತಾರೆ, ಕೇಳ್ಬಿಡ್ತಾರೆ 2x2. ಬಟ್ 5 ಮಾರ್ಕ್ಸ್ ಅಲ್ಲಿ 3x3 ಬರೋದು ಜಾಸ್ತಿ. ಸೊ ಇಟ್ ಇಸ್ ಫಾರ್ ಪ್ರಾಕ್ಟೀಸ್. ಯಾಕಿರಲ್ಲ? ಪಾರ್ಟಿಯಲ್ಲಿ ಇರಲ್ವಾ 6+4? ಪಾರ್ಟ್ ಎ ಇರುತ್ತೆ. ಪಾರ್ಟ್ ಬಿ ಯು ಶುಡ್ ಅಟೆಂಪ್ಟ್ ಎಷ್ಟು ಕ್ವಶನ್? 5 ಕ್ವಶನ್, ಕರೆಕ್ಟಾ? ಪಾರ್ಟ್ ಸಿ ಅಲ್ಲಿ ಇದು 6, ಪಾರ್ಟ್ ಸಿ ಅಲ್ಲಿ 6. ದೆನ್ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್, ಇದು 3 ಮಾರ್ಕ್ಸ್, ಇದು 2 ಮಾರ್ಕ್ಸ್. 5 ಮಾರ್ಕ್ಸ್ ಅಲ್ಲಿ ಎಷ್ಟು? 5 5 5 ಕ್ವಶನ್. ದೆನ್ ಪಾರ್ಟ್ ಇ ಯು ವಿಲ್ ಗೆಟ್ ಪಾರ್ಟ್ ಇ ಅಲ್ಲಿ 6 ಪ್ಲಸ್ 4 6 ಕ್ವಶನ್ ಒಂದು, 4 ಮಾರ್ಕ್ಸ್ ಕ್ವಶನ್ ಒಂದು, ಹಿಂಗೆ ಬರುತ್ತೆ. ಅದ್ರಾಗೆ ಈ ಕ್ವಶನ್ ಈ ತರ ಬರಲ್ಲ, ಇನ್ನೊಂದು ತರ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಬರುತ್ತೆ, ಅದು 3x3 ಇರುತ್ತೆ. ಇದು ನಿಮ್ ಪ್ರಾಕ್ಟೀಸಿಂಗ್ ಕೊಟ್ಟಿರೋದು 2x2. ಏನು? What? No doubt? Right. Do it fast.